ನಮಸ್ಕಾರ ಮಾನ್ಯರೇ, ಇವತ್ತು ನಿಮಗೆ ಸಾಹಿತ್ಯ ಲೋಕದ ಕಣ್ಮಣಿ, ನಿಮಗೆ ಹೆಚ್ಚು ಪರಿಚಯವಿಲ್ಲದ ವಿಶ್ವವಿಖ್ಯಾತ ಲೇಖಕರು, ಸಾಹಿತಿಗಳು, ಅನುವಾದಕರು ಆದಂತಹ ನಮ್ಮ ಶ್ರೀರಂಗಪಟ್ಟಣದ ಹೆಮ್ಮೆಯ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ ಮಹನೀಯರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಅರೆ, ಈ ಪಾಳು ಬಿದ್ದ ಮನೆಯ ನಾವು ದಿನ ನೋಡ್ತಿರ್ತೇವೆ, ಯಾರ ಮನೆ ಅಂತಾನೆ ಗೊತ್ತಿಲ್ವಲ್ಲ ಅಂತ ನಿಮಗೆ ಈಗಾಗಲೇ ಯೋಚನೆ ಆಗಿರ್ಬೋದು. ಪುರಾಣ ಪ್ರಸಿದ್ಧ ಐತಿಹಾಸಿಕ ನಗರಿ ಶ್ರೀರಂಗಪಟ್ಟಣದ ಅಂದಿನ ಖ್ಯಾತ ವಕೀಲರಾಗಿದ್ದ ಶ್ಯಾಮರಾಯರ ತುಂಬು ಕುಟುಂಬವಿದ್ದ, ಬಾಳಿ ಬದುಕಿದ 7 ಮಕ್ಕಳಿದ್ದ ಮನೆ ಇದು. ಶ್ಯಾಮರಾಯರಿಗೆ 5 ಗಂಡು ಮಕ್ಕಳು, 2 ಹೆಣ್ಣು ಮಕ್ಕಳು. 3ನೆಯ ಮಗನೇ ಜಗದ್ವಿಖ್ಯಾತ ಬರಹಗಾರ, ಅನುವಾದಕ, ಲೇಖಕ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕೃತ ಶಾ ಬಾಲುರಾವ್. 1929ರಲ್ಲಿ ಜನಿಸಿ 2001ರಲ್ಲಿ ನಿಧನವನ್ನು ಹೊಂದಿದರು. ಕನ್ನಡದ ಖ್ಯಾತ ಕವಿಗಳಾದ BM ಶ್ರೀಕಂಠಯ್ಯರವರ ಮೊಮ್ಮಗಳೇ ಶಾ ಬಾಲುರಾವ್ ಅವರ ಪತ್ನಿ ಕಮಲಿನಿ ರಾವ್. ಪ್ರಾಥಮಿಕ ಶಿಕ್ಷಣ ಮುಗಿಸಿ ದೆಹಲಿಗೆ ತೆರಳಿದ ಶಾ ಬಾಲುರಾಯರು ಹಿಂತಿರುಗಿ ನೋಡಲೇ ಇಲ್ಲ. ಸಾಹಿತ್ಯ ಲೋಕದಿ ವಿಹರಿಸಿ ದೇಶದಾದ್ಯಂತ ನಮ್ಮ ಶ್ರೀರಂಗಪಟ್ಟಣದ ಹೆಸರನ್ನ ವಿಸ್ತರಿಸಿದರು. ಜಗತ್ತಿನ ಶ್ರೇಷ್ಠ ಕವಿ ಚಕ್ರವರ್ತಿಯಾದ ಶೇಕ್ಸ್ಪಿಯರ್ರಿಗೆ ನಮಸ್ಕಾರ ಎಂಬ ಕೃತಿ ಅನುವಾದ ಪುಸ್ತಕ ಜಗತ್ತಿನ ಗಮನವನ್ನು ಸೆಳೆಯಿತು. ನಂತರದಲ್ಲಿ ಉಮರ್ ಕಯ್ಯೂಮನ ಕವನಗಳ ಅನುವಾದ, ಉಮರನ ಬೆಸುಗೆ, ರಷ್ಯಾದ ಕವಿಯತ್ರಿ ಅನಾ ಅಹತೋಹಳ ಕಾವ್ಯದ ಅನುವಾದ ವಿಶ್ವದ ದೇಶದ ಗಮನವನ್ನ ಸೆಳೆದವು. ಇತರೆ ಗಮನ ಸೆಳೆದ ಕವನ ಸಂಕಲನಗಳಾದ ಸೂರ್ಯ ಇವನೊಬ್ಬನೇ, ಬೆಕ್ಕುಬಾವಿ, ಹೋಲೆ ಹೋಲೆ ಬೆಳ್ಳಕ್ಕಿ ಮಾಲೆ, ಹೈಕು, ನಡೆದದ್ದೇ ದಾರಿ ಇತ್ಯಾದಿ ಕವನ ಸಂಕಲನಗಳು ಜಗತ್ಮನ್ನಣೆ ಪಡೆದವು. ಶಾ ಬಾಲುರಾಯರು ಅನೇಕ ದೇಶಗಳ ಸಾಹಿತ್ಯ ಸಂವಾದ ಕಾರ್ಯಕ್ರಮಗಳಿಗೆ ಭಾಗವಹಿಸುವಂತೆ ಆಗಲೇ ಆಹ್ವಾನ ಬರುತ್ತಿದ್ದವು. ರಷ್ಯಾ, ಜಪಾನ್, ಜರ್ಮನಿ, ಫ್ರಾನ್ಸ್ ದೇಶಗಳು ಅಂದೇ ಆಹ್ವಾನಿಸುತ್ತಿದ್ದವು. ಹಿಂದಿಯ ಪ್ರಸಿದ್ಧ ರೈಟರ್ ಭಗವತಿ ಚರಣ್ ವರ್ಮಾ, ಕನ್ನಡದ ಸಾಹಿತಿಗಳಾದ ಕವಿದಿಗ್ಗಜ DVG ಪೂತಿನ ಮುಂತಾದವರ ಆಪ್ತ ಒಡನಾಟವಿತ್ತು. ಪುಣ್ಯಕೋಟಿ ಎಂಬ ಸಂಪಾದಕ ಗ್ರಂಥಕದಲ್ಲಿ ಶಾ ಬಾಲುರಾಯರ ಮಾಹಿತಿ ತಿಳಿಯಬಹುದು. ಇಂತಹ ಶ್ರೇಷ್ಠ ವಿಶ್ವವಿಖ್ಯಾತಿ ಲೇಖಕರ ಮನೆಯಿಂದು ನಮ್ಮ ಶ್ರೀರಂಗಪಟ್ಟಣದಲ್ಲಿ ಪಾಳು ಬಿದ್ದ ಹಾಳು ಕೊಂಪೆಯಾಗಿ ಅಪರಿಚಿತ, ಅನಾಥನಂತಾಗಿದೆ. ಬನ್ನಿ ಗೆಳೆಯರೇ, ಇಂತಹ ಅನೇಕ ಕೌತುಕ ವಿಷಯಗಳ ತಿಳಿಯಲು ನನ್ನ ಪೇಜನ್ನು ಫಾಲೋ ಮಾಡಿ. ಪ್ಲೀಸ್ ದಯಮಾಡಿ ಇಂತಹ ಕೌತುಕಗಳನ್ನು ನೋಡಲೇಬೇಕು. ಬನ್ನಿ ನಮ್ಮ ಶ್ರೀರಂಗಪಟ್ಟಣಕ್ಕೆ ನೋಡೋಣ.